ಎಲ್ರಿಗೂ ನಮಸ್ಕಾರ. ಕನ್ನಡತಿಯ ಕಥೆಗಳು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಕಥೆಗಳನ್ನ ಕೇಳ್ತಿದ್ದೀರಾ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಕಥೆಗಳನ್ನ ಕೇಳಿ. ಆವಾಗ ನನಗೂ ಬೇಗ ಬೇಗ ಎಪಿಸೋಡ್ಸ್ ಹಾಕೋಕ್ಕೆ ಇಂಟ್ರೆಸ್ಟ್ ಬರುತ್ತೆ. ಇವಾಗ ಕಥೆನ ಮುಂದುವರಿಸೋಣ. ಕಾಂಟ್ರಾಕ್ಟ್ ಮ್ಯಾರೇಜ್ ಅಧ್ಯಾಯ 3. ಅಭಿಮನ್ಯು ಪ್ರಿಯದರ್ಶಿನಿ ಮಾಡಿದ ತಿಂಡಿಯ ಕಡೆಗೆ ಒಮ್ಮೆ ಕೂಡ ನೋಡಿದೆ. ಇಲ್ಲ ಡ್ಯಾಡ್, ನನಗೆ ಆಫೀಸ್ನಲ್ಲಿ ತುಂಬ ಇಂಪಾರ್ಟೆಂಟ್ ಮೀಟಿಂಗ್ ಇದೆ. ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಟೈಮ್ ಇಲ್ಲ. ನಾನು ಅಲ್ಲೇ ಆಫೀಸ್ ಕ್ಯಾಂಟೀನಲ್ಲಿ ಬ್ಲ್ಯಾಕ್ ಕಾಫಿ ಕುಡ್ಕೋತೀನಿ ಅಂತ ಹೇಳಿ ಕಾರ್ ಕೀಯನ್ನು ಎತ್ಕೊಂಡು ಪ್ರಿಯದರ್ಶಿನಿಯನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸಿ ಹೊರಟು ಹೋದ. ಆನಂದ್ ಮತ್ತು ವೀಣಾಗೆ ಮಗನ ಈ ನಡವಳಿಕೆ ಬೇಸರ ತರಿಸಿತ್ತು. ಇವನಿಗೆ ಸದಾ ಬಿಸ್ನೆಸ್ ಒಂದೇ ಮುಖ್ಯವಾಯಿತು ಅಂತ ಆನಂದ್ ಗೊಣಗಿದ್ರು. ಆದರೆ ಪ್ರಿಯದರ್ಶಿನಿ ಮಾತ್ರ ಒಳಗೊಳಗೆ ನೊಂದ್ಕೊಂಡ್ಳು. ತಾನು ಇಷ್ಟೊಂದು ಕಷ್ಟಪಟ್ಟು ಮಾಡಿದ ತಿಂಡಿನ ಅವನು ಮುಟ್ಟೆ ಕೂಡ ಹೋಗಿದ್ದನ್ನು ಕಂಡು ಅವಳ ಅಸಹಾಯಕತೆ ಮತ್ತಷ್ಟು ಹೆಚ್ಚಾಯಿತು. ಹೆಸರಿಗಷ್ಟೇ ಹೆಂಡತಿಯಾಗಿ ಬಂದಿದ್ದ ಅವಳಿಗೆ ದಿನದ ಆರಂಭವೇ ಇಷ್ಟೊಂದು ಕಹಿಯಾಗಿರಬೇಕಾದ್ರೆ ಇನ್ನುಳಿದ 364 ದಿನಗಳನ್ನು ಈ ಮನೆಯಲ್ಲಿ ಕಾಂಟ್ರಾಕ್ಟ್ ಹೆಸರಿನಲ್ಲಿ ಕಳೆಯೋದು ಹೇಗೆ ಅನ್ನೋ ಚಿಂತೆ ಅವಳನ್ನು ಕಾಡತೊಡಗಿತ್ತು. ಅಭಿಮನ್ಯು ತಿಂಡಿನ ಕೂಡ ಮುಟ್ಟದೆ ಆಫೀಸ್ಗೆ ಹೊರಟು ಹೋದಾಗ ಡೈನಿಂಗ್ ಹಾಲ್ನಲ್ಲಿ ಒಂದು ಕ್ಷಣ ನಿಶ್ಶಬ್ದ ಆವರಿಸಿತ್ತು. ಆನಂದ್ ಅವರು ಬೇಸರದಿಂದ ಕೈಯಲ್ಲಿದ್ದ ಸ್ಪೂನನ್ನು ಕೆಳಗಡೆ ಇಟ್ಟು, ಈ ಹುಡುಗಂಗೆ ಎಷ್ಟು ಹೇಳಿದ್ರು ಅಷ್ಟೆ, ಮದುವೆ ಆಗಿ ಮನೆಗೆ ಹೆಂಡತಿ ಬಂದ ಮೇಲಾದರೂ ಆಫೀಸ್ ಹುಚ್ಚು ಕಡಿಮೆ ಮಾಡ್ಕೋತಾನೆ ಅಂದ್ಕೊಂಡ್ರೆ ಇವತ್ತು ಕೂಡ ಅದೇ ಮುಂಡುತನ ಅಂತ ಸಿಟ್ಟಿನಿಂದಲೇ ಹೇಳಿದರು. ವೀಣಾ ಅವರು ಪರಿಸ್ಥಿತಿಯನ್ನು ತಿಳಿಗೊಳಿಸೋಕೆ ಪ್ರಯತ್ನಿಸ್ತಾ ಪ್ರಿಯದರ್ಶಿನಿಯ ಮುಖ ನೋಡಿ, ಬೇಜಾರು ಮಾಡ್ಕೋಬೇಡ ಮಗಳೇ, ಅವನು ಮೊದಲಿನಿಂದನೂ ಅಷ್ಟೆ, ಬಿಸ್ನೆಸ್ ಅಂದರೆ ಪ್ರಾಣ ಅವನಿಗೆ, ದಿನಗಳು ಕಳೆದ ಹಾಗೆ ಎಲ್ಲನೂ ಸರಿ ಹೋಗುತ್ತೆ ಅಂತ ಸಮಾಧಾನದ ಮಾತುಗಳನ್ನಾಡಿದರು. ಪ್ರಿಯದರ್ಶಿನಿ ತನ್ನ ಕಣ್ಣೀರನ್ನು ಯಾರೂ ನೋಡದಂತೆ ತಡೆದು ಮುಖದ ಮೇಲೆ ಒಂದು ಬಲವಂತದ ನಗು ತಂದು, ಪರವಾಗಿಲ್ಲ ಅಮ್ಮ, ಆಫೀಸ್ನಲ್ಲಿ ಇಂಪಾರ್ಟೆಂಟ್ ಕೆಲಸ ಇರಬಹುದು ಅಂತ ಸುಳ್ಳು ಹೇಳಿದ್ಲು. ಆದರೆ ಒಳಗೊಳಗೆ ಅವಳ ಹೃದಯ ಚೂರು ಚೂರಾಗ್ತಿತ್ತು. ಇದು ಕೇವಲ ಕೆಲಸದ ಒತ್ತಡವಲ್ಲ, ತನ್ನ ಮೇಲಿರೋ ಸಂಪೂರ್ಣ ನಿರ್ಲಕ್ಷ್ಯ ಮತ್ತು ಕಾಂಟ್ರಾಕ್ಟ್ನ ಕಹಿ ನಿಯಮ ಅನ್ನೋದು ಅವಳಿಗೆ ಮಾತ್ರ ಗೊತ್ತಿದ್ದ ಸತ್ಯವಾಗಿತ್ತು. ತಿಂಡಿಯ ನಂತರ ವೀಣಾ ಅವರು ಪ್ರಿಯದರ್ಶಿನಿಯನ್ನು ಇಡೀ ಮನೆ ತುಂಬ ಕರ್ಕೊಂಡು ಹೋಗಿ ಪ್ರತಿಯೊಂದು ರೂಮನ್ನು ಪರಿಚಯಿಸಿ ತೋರಿಸಿದ್ರು. ನೋಡು ಪ್ರಿಯಾ, ಇವತ್ತಿನಿಂದ ಈ ಇಡೀ ಮನೆಯ ಬೀಗದ ಕೈಗಳು ನಿನ್ನ ಹತ್ರನೇ ಇರಬೇಕು. ಈ ಅರಮನೆಯಂತಹ ಮನೆಗೆ ನೀನೇ ಮಹಾಲಕ್ಷ್ಮಿ. ಪೂಜೆ ಪುನಸ್ಕಾರ, ಅಡುಗೆ ಜವಾಬ್ದಾರಿ, ನಿನ್ನ ಮಾವನವರ ಆರೋಗ್ಯದ ಕಡೆ ನಿಗಾ ವಹಿಸೋದು, ಇದೆಲ್ಲವನ್ನ ನೀನೇ ನೋಡ್ಕೋಬೇಕು ಅಂತ ಪೂಜೆ ಕೋಣೆಯಲ್ಲಿದ್ದ ಬೆಳ್ಳಿ ತಟ್ಟೆಯಲ್ಲಿದ್ದ ಬೀಗದ ಕೈಗಳ ಗೊಂಚಲನ್ನು ಪ್ರಿಯದರ್ಶಿನಿ ಕೈಗಿಟ್ರು. ಆ ಭಾರವಾದ ಬೀಗದ ಕೈಗಳನ್ನು ಕೈಗಳಲ್ಲಿ ಹಿಡಿದಾಗ ಪ್ರಿಯದರ್ಶಿನಿಗೆ ತನ್ನ ತವರ ಮನೆಯ ಜವಾಬ್ದಾರಿ ನೆನಪಿಗೆ ಬಂದಿತ್ತು. ಇತ್ತೀಚೆಗಷ್ಟೇ ಹಾಸ್ಪಿಟಲಿಂದ ಬಿಡುಗಡೆಯಾಗಿ ಬಂದಿರೋ ತಂದೆ ಸುರೇಶ್ ಹೇಗಿದ್ದಾರೋ, ತಾಯಿ ರೋಹಿಣಿ ಒಬ್ಬಳೇ ತಂದೆನ ಹೇಗೆ ನೋಡ್ಕೊಳ್ತಿದ್ದಾಳೋ, ತಂಗಿರಾದ ಶಿವದರ್ಶಿನಿ ಮತ್ತು ಜಯದರ್ಶಿನಿ ಕಾಲೇಜ್ಗೆ ಸರಿಯಾಗಿ ಹೋಗ್ತಿದ್ದಾರೋ ಇಲ್ಲವೋ ಅನ್ನೋ ಚಿಂತೆ ಅವಳನ್ನು ಕಾಡತೊಡಗಿತ್ತು. ತಾನು ಈ ಅರಮನೆಯಂತಹ ಮನೆಯಲ್ಲಿದ್ದರೂ ಕಾಂಟ್ರಾಕ್ಟ್ ಅನ್ನೋ ಬೇಲಿಯಲ್ಲಿ ಬಂದಿಯಾಗಿರುವಾಗ ಈ ಜವಾಬ್ದಾರಿಗಳನ್ನು ನಿಭಾಯಿಸೋದು ಹೇಗೆ ಅನ್ನೋ ಸಂಕಟ ಅವಳನ್ನು ಹಿಂಡಿ ಹಿಪ್ಪೆ ಮಾಡಿತ್ತು. ಮಧ್ಯಾಹ್ನದ ವೇಳೆಗೆ ಪ್ರಿಯದರ್ಶಿನಿ ಯಾರಿಗೂ ತಿಳಿಯದಂತೆ ಸೋಫಾದ ಮೇಲಿದ್ದ ತನ್ನ ಹಳೆಯ ಫೋನ್ ತಗೊಂಡು ತಾಯಿ ರೋಹಿಣಿಗೆ ಕಾಲ್ ಮಾಡಿದ್ಲು. ಫೋನ್ ರಿಂಗ್ ಆಗ್ತಿದ್ದಂತೆ ಪ್ರಿಯದರ್ಶಿನಿಯ ಗಂಟಲು ಬಿಗಿದಂತಾಯಿತು. ಅತ್ತ ಕಡೆಯಿಂದ ರೋಹಿಣಿ ಫೋನ್ ಎತ್ತಿ, ಹಲೋ ಪ್ರಿಯಾ, ಮಗಳೇ ಹೇಗಿದೆಯಾ? ಹೊಸ ಮನೆ, ಅತ್ತೆ ಮಾವ ಎಲ್ಲರೂ ಚೆನ್ನಾಗಿ ನೋಡ್ಕೋತಿದ್ದಾರಾ ಅಂತ ಪ್ರೀತಿಯಿಂದ ವಿಚಾರಿಸಿದ್ರು. ತಾಯಿಯ ಧ್ವನಿ ಕೇಳ್ತಿದ್ದಂತೆ ಪ್ರಿಯದರ್ಶಿನಿಯ ಕಣ್ಣುಗಳಿಂದ ನೀರು ಧಾರಾಕಾರವಾಗಿ ಹರಿತು. ಜೋರಾಗಿ ಅತ್ತು ಬಿಡಬೇಕು ಅನ್ನಿಸ್ತು. ಆದರೆ ಕಷ್ಟಪಟ್ಟು ತನ್ನ ಅಳುವನ್ನು ನುಂಗಿ ಧ್ವನಿಯನ್ನು ಸಹಜವಾಗಿಟ್ಕೊಂಡು, ಹಾಂ ಅಮ್ಮ, ನಾನು ತುಂಬ ಚೆನ್ನಾಗಿದ್ದೀನಿ. ಇಲ್ಲಿ ಎಲ್ಲರೂ ನನ್ನನ್ನು ಸ್ವಂತ ಮಗಳ ಥರನೇ ನೋಡ್ಕೋತಿದ್ದಾರೆ. ಅಪ್ಪನ ಆರೋಗ್ಯ ಹೇಗಿದೆ ಅಮ್ಮ? ಟ್ಯಾಬ್ಲೆಟ್ಸ್ ಎಲ್ಲ ಸರಿಯಾಗಿ ತಗೋತಿದ್ದಾರಾ ಅಂತ ಕೇಳಿದ್ಲು. ಅಪ್ಪ ಚೆನ್ನಾಗಿದ್ದಾರಮ್ಮ. ನೀನು ಮದುವೆ ಆದಮೇಲಂತೂ ಅವರ ಮುಖದಲ್ಲಿ ದೊಡ್ಡ ನೆಮ್ಮದಿ ಬಂದಿದೆ. ಶಿವ ಮತ್ತು ಜಯ ಕೂಡ ಕಾಲೇಜಿಗೆ ಹೋಗಿದ್ದಾರೆ. ನೀನು ಯಾವುದಕ್ಕೂ ಯೋಚನೆ ಮಾಡಬೇಡ. ನಿನ್ನ ಸಂಸಾರವನ್ನು ನೀನು ಅಚ್ಚುಕಟ್ಟಾಗಿ ನೋಡ್ಕೊ ಅಂತ ರೋಹಿಣಿ ಹರಸಿದ್ರು.
ಫೋನ್ ಕಟ್ಟಾದ ನಂತರ ಪ್ರಿಯದರ್ಶಿನಿ ಗೋಡೆಗೆ ವಾಲಿ ಕಣ್ಣೀರು ಹಾಕಿದ್ಲು. ತನ್ನ ಹೆತ್ತವರು ತನ್ನನ್ನು ನೆನೆದು ನೆಮ್ಮದಿಯಾಗಿದ್ದಾರೆ, ಆದರೆ ಆ ನೆಮ್ಮದಿಯ ಹಿಂದೆ ತಾನು ಅನುಭವಿಸ್ತಾ ಇರೋ ನರಕ ಯಾರಿಗೂ ತಿಳಿತಾ ಇಲ್ಲ ಅನ್ನೋ ನೋವು ಅವಳನ್ನು ಕಾಡಿತು. ಅದೇ ದಿನ ಸಂಜೆ ಆಫೀಸ್ ಮುಗಿಸಿ ಬಂದ ಅಭಿಮನ್ಯು ನೇರವಾಗಿ ತನ್ನ ರೂಮಿಗೆ ಹೋದ. ಪ್ರಿಯದರ್ಶಿನಿ ರೂಮನ್ನು ತುಂಬ ಸ್ವಚ್ಛವಾಗಿ ಎಲ್ಲನೂ ನೀಟಾಗಿ ಜೋಡಿಸಿ ಇಟ್ಟಿರೋದನ್ನು ಗಮನಿಸ್ದ. ಬಟ್ಟೆಗಳೆಲ್ಲ ಐರನ್ ಆಗಿ ಸರಿಯಾದ ಜಾಗದಲ್ಲಿದ್ವು. ಬೆಡ್ಶೀಟ್ ಕೂಡ ಬದಲಾಗಿತ್ತು. ಆದರೆ ಅವನು ಅದಕ್ಕೆ ಯಾವುದೇ ಮೆಚ್ಚುಗೆ ಸೂಚಿಸದೆ ರೂಮ್ನೊಳಗಡೆಗೆ ಬಂದ ಪ್ರಿಯದರ್ಶಿನಿಯನ್ನು ನೋಡಿ ಅತ್ಯಂತ ತಣ್ಣನೆಯ ಧ್ವನಿಯಲ್ಲಿ ಹೇಳ್ದ, ಮನೆಯಲ್ಲಿ ಅಮ್ಮ ನಿನ್ನನ್ನು ತುಂಬ ಹೊಗಳುತ್ತಿದ್ರು. ಆದರೆ ನೆನಪಿರಲಿ, ನಿನ್ನ ಈ ಒಳ್ಳೆ ನಡವಳಿಕೆ ಕೇವಲ ಅಮ್ಮ ಮತ್ತು ಡ್ಯಾಡ್ ಮುಂದೆ ಮಾತ್ರ ಇರಬೇಕು. ಈ ರೂಮ್ ಒಳಗಡೆಗೆ ಬಂದ ಮೇಲೆ ನೀನು ಕೇವಲ ಕಾಂಟ್ರ್ಯಾಕ್ಟ್ಗೆ ಒಪ್ಪಿರೋ ಒಬ್ಬ ಹುಡುಗಿ ಅಷ್ಟೆ. ನನ್ನ ವಸ್ತುಗಳನ್ನು ಜೋಡಿಸೋ ನೆಪದಲ್ಲಿ ನನ್ನ ಹತ್ರ ಬರೋಕ್ಕೆ ಪ್ರಯತ್ನಿಸ್ಬೇಡ ಅಂತ ಮತ್ತೊಮ್ಮೆ ಅವಳ ಮನಸ್ಸನ್ನು ಚುಚ್ಚಿದ. ಪ್ರಿಯದರ್ಶಿನಿ ಯಾವುದೇ ಪ್ರತಿಕ್ರಿಯೆ ನೀಡದೆ ಮೌನವಾಗಿ ಸೋಫಾದ ಕಡೆಗೆ ಹೆಜ್ಜೆ ಹಾಕಿದ್ಲು. ಇಬ್ಬರ ನಡುವಿನ ಮೌನದ ಗೋಡೆ ಮತ್ತಷ್ಟು ಎತ್ತರವಾಗ್ತಿತ್ತು. ಮಾರನೆದಿನ ಬೆಳಗ್ಗೆ ಇಡೀ ಮನೆಯಲ್ಲಿ ಮೌನ ಆವರಿಸಿತ್ತು. ಅಭಿಮನ್ಯು ಎಂದಿನಂತೆ ಪ್ರಿಯದರ್ಶಿನಿಯನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸಿ ಆಫೀಸ್ಗೆ ಹೊರಟು ಹೋಗಿದ್ದ. ಪ್ರಿಯದರ್ಶಿನಿ ಅಡುಗೆ ಮನೆ ಕೆಲಸಗಳನ್ನು ಮುಗಿಸಿ ವೀಣಾ ಅವ್ರ ಜೊತೆಗೆ ಹಾಲ್ನಲ್ಲಿ ಕೂತು ಮಾತಾಡ್ತಿದ್ಲು. ಅಷ್ಟರಲ್ಲೇ ಮನೆಯ ಹೊರಗಡೆ ಒಂದು ಆಟೋ ಬಂದು ನಿಲ್ಲೋ ಸದ್ದು ಕೇಳಿಸ್ತು. ಪ್ರಿಯದರ್ಶಿನಿ ಕುತೂಹಲದಿಂದ ಎದ್ದು ಹೋಗಿ ಬಾಗಿಲು ಬಳಿ ನಿಂತಾಗ ಆಟೋದಿಂದ ಅವಳ ಮುದ್ದಿನ ತಂಗಿಯರಾದ ಶಿವದರ್ಶಿನಿ ಮತ್ತು ಜಯದರ್ಶಿನಿ ಇಳಿತಾ ಇರೋದು ಕಾಣಿಸ್ತು. ಕೈಯಲ್ಲಿ ತಾಯಿ ರೋಹಿಣಿ ಮಾಡಿಕೊಟ್ಟಿದ್ದ ತಿಂಡಿ ಡಬ್ಬಿಗಳನ್ನು ಹಿಡ್ಕೊಂಡು ಅವರಿಬ್ಬರು ನಗ್ತಾ ಮನೆ ಕಡೆಗೆ ಬರ್ತಿದ್ರು. ತಂಗಿಯರನ್ನು ಕಂಡ ತಕ್ಷಣ ಪ್ರಿಯದರ್ಶಿನಿಯ ಮುಖದಲ್ಲಿ ಬಹಳ ದಿನಗಳ ನಂತರ ಒಂದು ನೈಜವಾದ ನಗು ಮೂಡಿತು. ಅವಳು ಓಡ್ ಹೋಗಿ ಅವರಿಬ್ಬರನ್ನ ತಪ್ಕೊಂಡ್ಳು. ಅಕ್ಕ ಹೇಗಿದೆಯಾ ಅಂತ ಜಯದರ್ಶಿನಿ ಅಕ್ಕನ ಕೆನ್ನೆಯನ್ನು ಸವರ್ತಾ ಕೇಳಿದ್ಲು. ನಾವು ನಿನ್ನನ್ನು ನೋಡದೆ ಇರೋಕ್ಕಾಗದೆ ಕಾಲೇಜ್ ಮುಗಿಸ್ಕೊಂಡು ಇಲ್ಲೇ ಬಂದುಬಿಟ್ವಿ. ಅಮ್ಮ ನಿನಗೆ ಇಷ್ಟ ಅಂತ ಕೋಡ್ಬಳೆ ಮಾಡಿ ಕಳಿಸಿದ್ದಾರೆ ಅಂತ ಶಿವದರ್ಶಿನಿ ಡಬ್ಬಿನ ತೋರಿಸಿದ್ಲು. ಅಷ್ಟರಲ್ಲೇ ವೀಣಾ ಅವರು ಹೊರಗಡೆಗೆ ಬಂದು, ಪ್ರಿಯಾ ನೀನು ತಂಗಿರನ್ನು ಒಳಗಡೆ ಕರ್ಕೊಂಡು ಬಾ ಮಗಳೇ, ಯಾಕೆ ಹೊರಗಡೆನೇ ನಿಲ್ಲಿಸಿದ್ಯಾ ಅಂತ ಅತ್ಯಂತ ಪ್ರೀತಿಯಿಂದ ಅವರಿಬ್ಬರನ್ನ ಆಲಂಗಿಸಿ ಮನೆ ಒಳಗಡೆ ಕರ್ಕೊಂಡು ಹೋದರು. ಆ ಬೃಹತ್ ಅರಮನೆಯಂತಹ ಮನೆಯ ಒಳಾಂಗಣ, ಐಷಾರಾಮಿ ಸೋಫಾಗಳು, ತೂಗಾಡು ಗಾಜಿನ ಲೈಟ್ಗಳನ್ನು ನೋಡಿ ಮುಗ್ಧರಾದ ಶಿವ ಮತ್ತು ಜಯ ಆಶ್ಚರ್ಯಚಕಿತರಾದರು. ತಮ್ಮ ಅಕ್ಕ ಇಷ್ಟೊಂದು ಶ್ರೀಮಂತ ಮನೆಗೆ ಸೊಸೆಯಾಗಿದ್ದಾಳೆ ಅಂತ ಅವರ ಮನಸ್ಸಿನಲ್ಲಿ ಅಕ್ಕನ ಬಗ್ಗೆನೇ ಹೆಮ್ಮೆ ಮೂಡ್ತು. ವೀಣಾ ಅವರು ಪ್ರಿಯದರ್ಶಿನಿ ತಂಗಿರಿಗೆ ಬಿಸಿ ಬಿಸಿ ಕಾಫಿ ಮತ್ತು ತಿಂಡಿ ತಂದುಕೊಟ್ಟು ಉಪಚರಿಸಿದ್ರು. ಜಯದರ್ಶಿನಿ ಪ್ರಿಯದರ್ಶಿನಿಯ ಕೈಯನ್ನು ಗಟ್ಟಿಯಾಗಿ ಹಿಡ್ಕೊಂಡು, ಅಕ್ಕ ನೀನು ಅದೃಷ್ಟ ತುಂಬ ದೊಡ್ಡದು. ಇಷ್ಟು ದೊಡ್ಡ ಮನೆ, ಇಷ್ಟು ಪ್ರೀತಿ ಮಾಡೋ ಅತ್ತೆ ಸಿಕ್ಕಿದ್ದಾರೆ. ಭಾವ ಎಲ್ಲಿದ್ದಾರಕ್ಕ, ಆಫೀಸಿಗೆ ಹೋಗಿದ್ದಾರಾ ಅಂತ ಕೇಳಿದ್ಲು. ತಂಗಿಯ ಮುಗ್ಧವಾದ ಪ್ರಶ್ನೆಗೆ ಪ್ರಿಯದರ್ಶಿನಿಯ ಎದೆ ಝಲ್ಲಂದಿತ್ತು. ತನ್ನ ಮದುವೆಯ ಅಸಲಿ ಕತೆ ಕೇವಲ ಒಂದು ಕಾಂಟ್ರ್ಯಾಕ್ಟ್ ಅನ್ನೋ ಸತ್ಯನ ತಂಗಿಯರ ಮುಂದೆ ಹೇಗೆ ಮುಚ್ಚಿಡಬೇಕು ಅಂತ ತಿಳಿದೇ ಅವಳು ತಡಬಡಾಯಿಸಿ ಹೋದ್ಲು. ಹಾಂ ಹೌದು ಜಯ, ಅವರಿಗೆ ಆಫೀಸ್ನಲ್ಲಿ ತುಂಬ ಕೆಲಸ ಇರುತ್ತೆ, ಅದಕ್ಕೆ ಬೆಳಗ್ಗೆ ಬೇಗನೆ ಹೋಗ್ತಾರೆ ಅಂತ ಕಷ್ಟಪಟ್ಟು ಸುಳ್ಳು ಹೇಳಿದ್ಲು. ಅಷ್ಟರಲ್ಲಿ ವೀಣಾ ಅವರು ಮಧ್ಯದಲ್ಲಿ ಮಾತಾಡ್ತಾ, ಅಯ್ಯೋ ಇವತ್ತು ಹೊಸ ನೆಂಟರು ಮನೆಗೆ ಬಂದಿದ್ದಾರೆ, ಅಭಿಮನ್ಯು ಆಫೀಸ್ನಲ್ಲಿದ್ದರೆ ಹೇಗೆ, ತಡಿ ನಾನು ಅವನಿಗೆ ಫೋನ್ ಮಾಡಿ ತಕ್ಷಣ ಮನೆಗೆ ಬರೋಕ್ಕೆ ಹೇಳ್ತೀನಿ ಅಂತ ಫೋನ್ ಎತ್ಕೊಂಡ್ರು. ಪ್ರಿಯದರ್ಶಿನಿಗೆ ಒಮ್ಮೆಲೆ ಆತಂಕ ಶುರುವಾಯಿತು. ತಂಗಿಯರು ಬಂದ ವಿಷಯ ತಿಳಿದ್ರೆ ಅಭಿಮನ್ಯು ಸಿಟ್ಟಾಗ್ತವನೋ ಅಥವಾ ಆಫೀಸ್ ಕೆಲಸ ಬಿಟ್ಟು ಬರೋಕ್ಕೆ ನಿರಾಕರಿಸಿ ತಂಗಿಯರ ಎದುರೇ ತನ್ನನ್ನು ಅವಮಾನಿಸ್ತಾನೋ ಅನ್ನೋ ಭಯ ಅವಳನ್ನು ಕಾಡತೊಡಗಿತ್ತು. ಅವಳು ಬೇಡ ಅಂತ ವೀಣಾ ಅವರಿಗೆ ಹೇಳೋಕೆ ಹೋಗುವಷ್ಟರಲ್ಲೇ ವೀಣಾ ಅಭಿಮನ್ಯುವಿಗೆ ಕಾಲ್ ಮಾಡಿಯೇ ಬಿಟ್ರು. ಆತ ಆಫೀಸ್ನ ಪ್ರಮುಖವಾದ ಇಂಪಾರ್ಟೆಂಟ್ ಮೀಟಿಂಗ್ನಲ್ಲಿದ್ದ ಅಭಿಮನ್ಯು ತಾಯಿಯ ಫೋನ್ ಬಂದ ತಕ್ಷಣ ಮೀಟಿಂಗನ್ನು ನಿಲ್ಲಿಸಿ ಕಾಲ್ ರಿಸೀವ್ ಮಾಡಿ, ಹೇಳಿ ಅಮ್ಮ ಏನಾಯಿತು ಅಂತ ಕೇಳ್ದ. ವೀಣಾ ಅವರು ಉತ್ಸಾಹದಿಂದ, ಅಭಿ ನಮ್ಮ ಪ್ರಿಯದರ್ಶಿನಿ ತಂಗಿಯರು ಮನೆಗೆ ಬಂದಿದ್ದಾರೆ, ತುಂಬ ಮುದ್ದಾಗಿದ್ದಾರೆ ಹುಡುಗಿರು, ನೀನು ತಕ್ಷಣವೇ ಆಫೀಸ್ ಕೆಲಸ ನಿಲ್ಲಿಸಿ ಮನೆಗೆ ಬಾರೋ, ಹೊಸ ನೆಂಟರನ್ನ ಹಾಗೆ ಕಳಿಸೋಕ್ಕಾಗಲ್ವಲ್ಲ ಅಂದರು. ಅಭಿಮನ್ಯುಗಂತೂ ತುಂಬ ಕೋಪ ಬಂದಿತ್ತು. ಈ ಪ್ರಿಯದರ್ಶಿನಿ ತನ್ನ ಕುಟುಂಬದವರನ್ನು ಮನೆ ಕರೆಸ್ಕೊಂಡು ತನ್ನ ಬದುಕಿನಲ್ಲಿ ಹಸ್ತಕ್ಷೇಪ ಮಾಡ್ತಿದ್ದಾಳೆ, ತನ್ನ ಸಮಯವನ್ನು ಹಾಳು ಮಾಡ್ತಿದ್ದಾಳೆ ಅಂತ ಅವನು ಭಾವಿಸ್ದ. ಆದರೆ ಹೆತ್ತ ತಾಯಿಯ ಮಾತನ್ನು ಮೀರೋಕ್ಕೆ ಸಾಧ್ಯವಾಗದೆ
ಸರಿ ಅಮ್ಮ, ಇನ್ನು ಅರ್ಧ ಗಂಟೆಯಲ್ಲಿ ಬರ್ತೀನಿ ಅಂತ ಫೋನ್ ಇಟ್ಟ. ಅವನ ಕಣ್ಣುಗಳಲ್ಲಿ ಸಿಟ್ಟು ಜ್ವಾಲೆಯಂತೆ ಉರಿತಿತ್ತು. ಇತ್ತ ಮನೆಯಲ್ಲಿ ಪ್ರಿಯದರ್ಶಿನಿ ಕಾರಿಡಾರ್ನಲ್ಲಿ ನಿಂತು ಆತಂಕದಿಂದ ಉಗುರು ಕಚ್ಚುತ್ತಾ ಕಾಯ್ತಿದ್ಲು. ಸುಮಾರು 20 ನಿಮಿಷಗಳ ನಂತರ ಅಭಿಮನ್ಯುವಿನ ಐಷಾರಾಮಿ ಬಿಳಿ ಬಣ್ಣದ BMW ಕಾರ್ ಬಂದು ಪೋರ್ಟಿಕೋದಲ್ಲಿ ನಿಂತಿತ್ತು. ಕಾರ್ನಿಂದ ಇಳಿದು ಬಂದ ಅಭಿಮನ್ಯುವಿನ ಮುಖದಲ್ಲಿ ತೀವ್ರವಾದ ಸಿಟ್ಟಿತ್ತು. ಆದರೆ ಅವನು ಹಾಲ್ಗೆ ಕಾಲಿಡ್ತಿದ್ದಂತೆ ಸೋಫಾದ ಮೇಲೆ ಕೂತಿದ್ದ ಶಿವದರ್ಶಿನಿ ಮತ್ತು ಜಯದರ್ಶಿನಿ ಎದ್ದು ನಿಂತು ಗೌರವದಿಂದ ನಮಸ್ತೆ ಭಾವ ಅಂದರು. ಪ್ರಿಯದರ್ಶಿನಿ ತಂಗಿಯರ ಮುಗ್ಧ ಮುಖಗಳನ್ನು ನೋಡಿದ ತಕ್ಷಣ ಅಭಿಮನ್ಯು ತನ್ನ ಸಿಟ್ಟನ್ನು ಕ್ಷಣಾರ್ಧದಲ್ಲಿ ನುಂಗ್ಕೊಂಡು ಮುಖದ ಮೇಲೆ ಒಂದು ಸುಳ್ಳು ಆದರ್ಶ ಪತಿಯ ಮುಖವಾಡವನ್ನು ಧರಿಸ್ದ. ಅವನು ಕೂಡ ಮುಗುಳ್ನಗ್ತಾ, ಓಹ್, ಯಾವಾಗ ಬಂದ್ರಿ? ಚೆನ್ನಾಗಿದ್ದೀರಾ? ಕೂತ್ಕೊಳ್ಳಿ. ಆಫೀಸ್ನಲ್ಲಿ ಸ್ವಲ್ಪ ಕೆಲಸ ಇತ್ತು, ಅದಕ್ಕೆ ತಡ ಆಯಿತು. ಹೇಗಿದ್ದೀರಾ ಇಬ್ಬರು ಅಂತ ಅತ್ಯಂತ ಪ್ರೀತಿಯಿಂದ ವಿಚಾರಿಸ್ದ. ಅವನ ಈ ದಿಢೀರ್ ಬದಲಾವಣೆಯನ್ನು ಕಂಡು ಪ್ರಿಯದರ್ಶಿನಿಗೆ ಆಶ್ಚರ್ಯ ಆಯಿತು. ಶ್ರೀಮಂತರು ಎಷ್ಟು ಸುಲಭವಾಗಿ ನಾಟಕ ಆಡಬಲ್ಲರು ಅನ್ನೋದು ಅವಳಿಗೆ ಅರ್ಥ ಆಯಿತು. ಅಭಿಮನ್ಯು ಪ್ರಿಯದರ್ಶಿನಿಯ ಹತ್ರಕ್ಕೆ ಬಂದು ಎಲ್ಲರ ಕಣ್ಣುಗಳ ಮುಂದೆನೆ ಅವಳ ಹೆಗಲ ಮೇಲೆ ಅತ್ಯಂತ ಆಪ್ತವಾಗಿ ಕೈಯಿಟ್ಟು, ಏನು ಪ್ರಿಯಾ, ತಂಗಿರ್ ಬರೋ ವಿಷಯನ ನನಗೆ ಮೊದಲೇ ಹೇಳಬಾರ್ದಿತ್ತಾ? ಗೊತ್ತಿದ್ದಿದ್ರೆ ನಾನು ಆಫೀಸ್ಗೆ ಹೋಗ್ತಿರ್ಲಿಲ್ಲ ಅಂತ ಸಕ್ಕರೆ ಸವರಿದ ಮಾತುಗಳನ್ನಾಡ್ತಾ ಅವಳ ಸೊಂಟವನ್ನು ಮೆಲ್ಲಗೆ ಚಿವುಡ್ತ. ಆ ಸ್ಪರ್ಶದಲ್ಲಿದ್ದ ಕೋಪ ಮತ್ತು ಎಚ್ಚರಿಕೆ ಪ್ರಿಯದರ್ಶಿನಿಗೆ ಮಾತ್ರ ಅರ್ಥ ಆಯಿತು. ಅವಳು ನೋವನ್ನು ತಡ್ಕೊಂಡು ಮುಖದ ಮೇಲೆ ನಗು ತಂದ್ಕೊಂಡು, ಅದು ನಿಮಗ್ಯಾಕೆ ತೊಂದರೆ ಅಂತ ಹೇಳಲಿಲ್ಲ ಅಂದ್ಲು. ಅಭಿಮನ್ಯು ತಂಗೀರಿಗೆ ದೊಡ್ಡ ದೊಡ್ಡ ಹೋಟೆಲ್ನಿಂದ ಊಟ ತರಿಸ್ದ, ಬಗೆ ಬಗೆಯ ಉಡುಗೊರೆಗಳನ್ನು ಕೊಟ್ಟ. ಶಿವದರ್ಶಿನಿ ಮತ್ತು ಜಯದರ್ಶಿನಿ ಇಬ್ಬರು ಭಾವನ ಪ್ರೀತಿನ ಕಂಡು ಜಗತ್ತಿನಲ್ಲೇ ಅತ್ಯಂತ ಸುಖಿ ಪುರುಷನ ಮಕ್ಕ ನಮ್ಮ ಭಾವ, ಅಕ್ಕ ಅದೃಷ್ಟ ತುಂಬ ಚೆನ್ನಾಗಿದೆ ಅಂತ ಭಾವಿಸಿದರು. ಆದರೆ ಆ ನಾಟಕದ ಹಿಂದೆ ಅಡಗಿದ್ದ ಸಿಟ್ಟಿನ ಜ್ವಾಲೆ ರಾತ್ರಿ ರೂಮ್ ಒಳಗಡೆ ಯಾವ ರೂಪ ಪಡೆಯುತ್ತೆ ಅನ್ನೋ ಭಯ ಪ್ರಿಯದರ್ಶಿನಿನ ಪ್ರತಿಕ್ಷಣವೂ ಹಿಂಸಿಸ್ತಿತ್ತು. ಸಂಜೆ 6 ಗಂಟೆ ಸುಮಾರಿಗೆ ಶಿವದರ್ಶಿನಿ ಮತ್ತು ಜಯದರ್ಶಿನಿ ಭಾವ ಕೊಟ್ಟ ಉಡುಗೊರೆಗಳನ್ನು ಹಿಡ್ಕೊಂಡು ಮುಖದ ತುಂಬ ನಗ್ತಾ ಆಟೋ ಹತ್ತಿ ತಮ್ಮ ಮನೆಗೆ ಹೊರಟರು. ಹೋಗುವಾಗ ಪ್ರಿಯದರ್ಶಿನಿಯ ಕೈ ಹಿಡಿದು, ಅಕ್ಕ, ಭಾವ ನಿಜವಾಗ್ಲೂ ಬಂಗಾರದಂತಹ ಮನುಷ್ಯ, ನೀನನ್ನು ತುಂಬ ಪ್ರೀತಿಯಿಂದ ನೋಡ್ಕೋತಾರೆ, ನಮ್ಗೆ ತುಂಬ ಖುಷಿ ಆಯಿತು ಅಂತ ಹೇಳಿ ಹೋದರು. ತಂಗಿಯರು ಕಣ್ಣಿಗೆ ಕಾಣಿಸೋವರೆಗೂ ಪ್ರಿಯದರ್ಶಿನಿ ಮುಖದ ಮೇಲೆ ನಗು ಇಟ್ಕೊಂಡು ಕೈ ಬೀಸಿದ್ಲು. ಆದರೆ ಆಟೋ ಕಣ್ಣಿನಿಂದ ಮರೆಯಾಗ್ತಿದ್ದಂತೆ ಅವಳ ಮುಖದಲ್ಲಿದ್ದ ನಗು ಮಾಯವಾಗಿ ದಟ್ಟವಾದ ಭಯ ಆವರಿಸ್ಕೊಂಡಿತ್ತು. ನಾಟಕ ಮುಗಿಸಿ ಕಾರ್ ಹತ್ತಿದ ಕ್ಷಣದಿಂದ ಆಫೀಸ್ಗೆ ಹೋಗೋವರೆಗೂ ಅಭಿಮನ್ಯು ತನ್ನ ಕೋಪವನ್ನು ಹತ್ತಿಕ್ಕಿಕೊಂಡಿದ್ದ. ಈಗ ಅತಿಥಿಗಳು ಹೋಗಿದ್ದಾರೆ, ಇನ್ನು ಅವನ ಅಸಲಿ ರೂಪ ಹೊರಬರೋ ಸಮಯ ಹತ್ತಿರ ಬಂದಿದೆ ಅಂತ ಪ್ರಿಯದರ್ಶಿನಿಯ ಅಂತರ್ಮನಸ್ಸು ಎಚ್ಚರಿಸ್ತಿತ್ತು. ರಾತ್ರಿ 9 ಗಂಟೆಗೆ ಎಲ್ಲರೂ ಊಟ ಮುಗಿಸಿದ ನಂತರ ಪ್ರಿಯದರ್ಶಿನಿ ಅತ್ಯಂತ ಭಾರವಾದ ಹೆಜ್ಜೆಗಳನ್ನಿಡ್ತಾ 2ನೇ ಮಹಡಿಯಲ್ಲಿದ್ದ ಅಭಿಮನ್ಯುವಿನ ರೂಮ್ ಕಡೆಗೆ ನಡೆದ್ಲು. ರೂಮ್ ಬಾಗಿಲು ಕೊಂಚ ತೆರೆದಿತ್ತು. ಅವಳು ಒಳಗಡೆ ಹೆಜ್ಜೆ ಹಿಡ್ತಿದ್ದಂತೆ ಅಭಿಮನ್ಯು ಬಾಗಿಲನ್ನು ಜೋರಾಗಿ ಎಳೆದು ಡಬಾರ್ ಅಂತ ಲಾಕ್ ಮಾಡ್ದ. ಆ ಸದ್ದಿಗೆ ಪ್ರಿಯದರ್ಶಿನಿ ಒಮ್ಮೆಲೆ ಬೆಚ್ಚಿ ಬಿದ್ಲು. ಅಭಿಮನ್ಯು ತನ್ನ ಕೋಟನ್ನು ಕಳಚಿ ಸೋಫಾ ಮೇಲೆ ಎಸ್ದ. ಅವನ ಕಣ್ಣುಗಳು ಸಿಟ್ಟಿನಿಂದ ಕೆಂಪುಗಾಗಿದ್ವು. ಅವನು ಪ್ರಿಯದರ್ಶಿನಿಯ ಹತ್ರ ಧಾವಿಸಿ ಬಂದು ಅವಳ 2 ತೋಳುಗಳನ್ನು ಗಟ್ಟಿಯಾಗಿ ಹಿಡಿದು ತನ್ನ ಕಡೆಗೆ ಎಳ್ಕೊಂಡ. ಅವನ ಹಿಡಿತದ ಬಲಕ್ಕೆ ಪ್ರಿಯದರ್ಶಿನಿಯ ಕೈಗಳು ನೋವಿನಿಂದ ನಡಗಿದ್ವು. ಏನು ಅಂದ್ಕೊಂಡಿದ್ಯಾ ನಿನ್ನ ಮನಸ್ಸಿನಲ್ಲಿ ಅಂತ ಅಭಿಮನ್ಯು ಹಲ್ಲು ಕಡಿತ ಅತ್ಯಂತ ತಗ್ಗಿದ ಆದರೆ ಕಟುವಾದ ಧ್ವನಿಯಲ್ಲಿ ಘರ್ಜಿಸ್ದ. ನಿನ್ನ ಮುಗ್ಧ ಮುಖ ನೋಡಿ ನನ್ನ ತಾಯಿ ನಿನ್ನನ್ನು ನಂಬಬಹುದು, ಆದರೆ ನಿನ್ನ ಈ ಕೀಳು ಮಟ್ಟದ ಪ್ಲ್ಯಾನ್ ನನಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಹಾಸ್ಪಿಟಲ್ನಲ್ಲಿ ಕಾಂಟ್ರಾಕ್ಟ್ ಪೇಪರ್ ಮೇಲೆ ಸೈನ್ ಹಾಕುವಾಗ ಏನು ಕಂಡೀಷನ್ ಇತ್ತು ಅಂತ ನೆನಪಿದೆಯಾ? ನಿನ್ನ ಕುಟುಂಬದ ಯಾವುದೇ ನೆರಳು ಈ ಮನೆ ಮೇಲೆ ಬೀಳಬಾರ್ದು ಅಂತ ಹೇಳಿದ್ದೆ ತಾನೇ? ಅದಕ್ಕೆ ಪ್ರತಿಯಾಗಿ ತಾನೇ ನಿನ್ನ ತಂದೆಯ ಜೀವ ಉಳಿಸೋಕೆ 8 ಲಕ್ಷ ರೂಪಾಯಿ ಕೊಟ್ಟಿದ್ದು ಅಂದ ಅಭಿಮನ್ಯು. ಪ್ರಿಯದರ್ಶಿನಿ ನೋವಿನಿಂದ ಕಣ್ಣೀರು ಹಾಕ್ತಾ, ಅಭಿಮನ್ಯು ಸರ್, ದಯವಿಟ್ಟು ನನ್ನ ಕೈ ಬಿಡಿ, ನನಗೆ ನೋವಾಗ್ತಿದೆ. ನನ್ನ ತಂಗೀರನ್ನು ನಾನೇನು ಕರೆಸಿದ್ದಲ್ಲ, ಅವ್ರು ನನ್ನನ್ನು ನೋಡೋಕೆ ಅಂತ ತಾವಾಗೆ ಬಂದರು.
ಇದರಲ್ಲಿ ನಂದೇನು ತಪ್ಪಿಲ್ಲ ಅಂತ ಅತ್ಲು ಪ್ರಿಯದರ್ಶಿನಿ. ಸಾಕ್ ಮಾಡು ನೀನು ಸುಳ್ಳು ಕತೆಗಳನ್ನು ಅಂತ ಅಭಿಮನ್ಯು ಅವಳನ್ನು ಜೋರಾಗಿ ತಳ್ಳಿಬಿಟ್ಟ. ಪ್ರಿಯದರ್ಶಿನಿ ಬ್ಯಾಲೆನ್ಸ್ ತಪ್ಪಿ ಬೆಡ್ನ ಮೂಲೆಗೆ ಬಿದ್ಲು. ಅಭಿಮನ್ಯು ಅವನ ಹತ್ರಕ್ಕೆ ಬಂದು ಬೆರಳು ತೋರಿಸಿ ಎಚ್ಚರಿಸ್ದ. ಇವತ್ತು ಆಫೀಸ್ನಲ್ಲಿ ಕೋಟ್ಯಾಂತರ ರೂಪಾಯಿ ಇಂಪಾರ್ಟೆಂಟ್ ಮೀಟಿಂಗ್ ಇತ್ತು. ಅದನ್ನೆಲ್ಲ ಬಿಟ್ಟು ನಾನು ಇಲ್ಲಿ ಬಂದು ನಿನ್ನ ತಂಗಿಯರ ಮುಂದೆ 5ನೇ ಕ್ಲಾಸ್ ಹುಡುಗನ ಥರ ಹೆಂಡ್ತಿನ ಪ್ರೀತಿ ಮಾಡೋ ಗಂಡನ ಪಾತ್ರ ಮಾಡಬೇಕಾಯ್ತು. ನನ್ನ ಬದುಕಿನಲ್ಲಿ ಈ ತರಹದ ಡ್ರಾಮಾಗೆ ಜಾಗ ಇಲ್ಲ. ಹಣಕ್ಕಾಗಿ ಮದುವೆ ಆಗಿ ಬಂದಿರೋ ನೀನು ಯೋಗ್ಯತೆಗೆ ತಕ್ಕ ಹಾಗೆ ಇರಬೇಕು. ನಿನ್ನ ತಂಗಿಯರನ್ನೋ ಅಥವಾ ನಿನ್ನ ಹೆತ್ತವರನ್ನೋ ಈ ಮನೆಗೆ ಕರೆಸಿ ನನ್ನ ತಾಯಿಯ ಪ್ರೀತಿಯನ್ನು ದುರುಪಯೋಗಪಡಿಸ್ಕೊಂಡು ಈ ಮನೆಯಲ್ಲಿ ಖಾಯಮಾಗಿ ಉಳಿದ್ಬಿಡಬಹುದು ಅನ್ನೋ ನಿನ್ನ ಆಸೆ ಏನಾದರೂ ಇದ್ದರೆ ಅದನ್ನು ಹಿಂದೆ ಮರೆತು ಬಿಡು ಅಂದ. ಅಭಿಮನ್ಯು ಆಡಿದ ಪ್ರತಿಯೊಂದು ಮಾತು ಪ್ರಿಯದರ್ಶಿನಿಯ ಆತ್ಮಗೌರವವನ್ನು ಸೀಳಿ ಹಾಕಿತ್ತು. ಅವಳು ಕಣ್ಣೀರು ಒರೆಸ್ಕೊಂಡು ಬೆಡ್ನಿಂದ ಎದ್ದು ನಿಂತಳು. ಈ ಬಾರಿ ಅವಳ ಕಣ್ಣುಗಳಲ್ಲಿ ಕೇವಲ ಹೆದರಿಕೆ ಇರಲಿಲ್ಲ, ಬದಲಿಗೆ ಹೆಣ್ಣೊಬ್ಬಳ ಸ್ವಾಭಿಮಾನದ ಕಿಚ್ಚಿತ್ತು. ಅವಳು ನೇರವಾಗಿ ಅಭಿಮನ್ಯುವಿನ ಕಣ್ಣುಗಳನ್ನು ನೋಡಿ, ನಿಮಗೆ ಕೇವಲ ಹಣದ ಭಾಷೆ ಮಾತ್ರ ಗೊತ್ತು ಅಭಿಮನ್ಯು ಸರ್. ಪ್ರೀತಿ, ಸಂಬಂಧ, ಕೌಟುಂಬಿಕ ಭಾವನೆಗಳು ನಿಮಗೆ ಕೇವಲ ವ್ಯಾಪಾರದಂತೆ ಕಾಣಿಸುತ್ತವೆ. ನನ್ನ ತಂದೆ ಪ್ರಾಣ ಉಳಿಸೋಕೆ ಬೇರೆ ದಾರಿ ಇಲ್ಲದೆ ನಾನು ನಿಮ್ಮ ಈ ಕಾಂಟ್ರಾಕ್ಟ್ಗೆ ಒಪ್ಕೊಂಡೆ ಹೊರತು ನಿಮ್ಮ ಈ ಐಷಾರಾಮಿ ಆಸ್ತಿಯ ಮೇಲಿನ ಆಸೆಯಿಂದಲ್ಲ. ನನಗೆ ನಿಮ್ಮ 1 ರೂಪಾಯಿಯ ಆಸ್ತಿ ಕೂಡ ಬೇಡ. 1 ವರ್ಷ ಮುಗಿದ ತಕ್ಷಣ ನಾನು ಈ ಮನೆಯಿಂದ ಇಟ್ಟ ಹೆಜ್ಜೆಯನ್ನು ಹಾಗೆ ವಾಪಸ್ ಇಟ್ಟು ಹೋಗ್ಬಿಡ್ತೀನಿ. ಆದರೆ ಅಲ್ಲಿವರೆಗೂ ನನ್ನ ತಂದೆ ತಾಯಿಯನ್ನಾಗಲಿ ನನ್ನ ತಂಗಿಯರನ್ನಾಗಲಿ ಕೀಳಾಗಿ ಕಾಣಬೇಡಿ. ಅವರ ಪ್ರೀತಿ ನಿಷ್ಕಲ್ಮಶವಾದದ್ದು ಅಂತ ಗಟ್ಟಿಯಾದ ಧ್ವನಿಯಲ್ಲಿ ಹೇಳಿದ್ಲು. ಅಭಿಮನ್ಯು ಅವಳ ಧೈರ್ಯದ ಮಾತನ್ನು ನಿರೀಕ್ಷೆ ಮಾಡಿರಲಿಲ್ಲ. ಅವನು ಒಂದು ಕ್ಷಣ ಸ್ತಬ್ಧನಾಗಿ ಅವಳನ್ನೇ ನೋಡ್ದ. ಆದರೆ ತಕ್ಷಣವೇ ತನ್ನ ಅಹಂಕಾರವನ್ನು ಮರಳಿ ತಂದ್ಕೊಂಡು, ನೋಡೋಣ ನಿನ್ನ ಈ ಮಾತು 1 ವರ್ಷದ ಕೊನೆವರೆಗೂ ಹೀಗೆ ಇರುತ್ತಾ ಇಲ್ವಾ ಅಂತ ನಾನು ನೋಡ್ತೀನಿ. ಇನ್ನೊಂದು ಸಲ ನಿನ್ನ ಕಡೆಯವರು ಈ ಮನೆ ಹೊಸ್ತಿಲು ತುಳಿದ್ರೆ ಅದ್ರ ಪರಿಣಾಮ ನೆಟ್ಟಗಿರಲ್ಲ ಅಂತ ಖರಾರುವಕ್ಕಾಗಿ ಹೇಳಿ ಬೆಡ್ ಲ್ಯಾಂಪನ್ನು ಆರಿಸಿ ತಿರುಗಿ ಮಲ್ಕೊಂಡ ಅಭಿಮನ್ಯು. ರೂಮ್ನಲ್ಲಿ ಮತ್ತೆ ಕತ್ತಲು ಆವರಿಸಿತ್ತು. ಪ್ರಿಯದರ್ಶಿನಿ ಸೋಫಾದ ಒಂದು ಮೂಲೆಯಲ್ಲಿ ಕೂತು ತನ್ನ 2 ಕಾಲುಗಳನ್ನು ಎದೆಗೆ ಗಟ್ಟಿಯಾಗಿ ಅಪ್ಕೊಂಡು ಅದರಲ್ಲಿ ಮುಖ ಹೂತು ಜೋರಾಗಿ ಅಳಲಾರಂಭಿಸಿದ್ಲು. ಆ ಕತ್ತಲ ರಾತ್ರಿಯಲ್ಲಿ ಅವಳ ಬಿಕ್ಕಳಿಕೆ ಸದ್ದು ಇಡೀ ರೂಮ್ನಲ್ಲಿ ಪ್ರತಿಧ್ವನಿಸ್ತಿತ್ತು. ಆದರೆ ಅಭಿಮನ್ಯುವಿನ ಕಲ್ಲಾದ ಹೃದಯಕ್ಕೆ ಅದು ಮುಟ್ಲೇ ಇಲ್ಲ. ರೂಮ್ ಒಳಗಿನ ಆ ಭೀಕರ ಬಿರುಗಾಳಿಯ ರಾತ್ರಿ ಕಳೆದು ಮುಂಜಾನೆ ತಣ್ಣನೆಯ ಗಾಳಿ ಬೀಸತೊಡಗಿತ್ತು. ಇಡೀ ರಾತ್ರಿ ಹೊತ್ತು ಪ್ರಿಯದರ್ಶಿನಿಯ ಕಣ್ಣುಗಳು ಬಾತ್ಕೊಂಡಿದ್ವು. ಅವಳು ಮುಂಜಾನೆ 5 ಗಂಟೆಗೆ ಎದ್ದು ತನ್ನ ನೋವನ್ನು ಮುಖದ ಮೇಲೆ ಕಾಣಿಸ್ದಂತೆ ಮರೆಮಾಚಿ ಸ್ನಾನ ಮುಗಿಸಿ ಕೆಳಗಡೆಗೆ ಬಂದಳು. ಇವತ್ತು ಮನೆಯಲ್ಲಿ ದೊಡ್ಡದೊಂದು ಸಂಭ್ರಮ ಇತ್ತು. ಸೊಸೆ ಮನೆಗೆ ಬಂದ ಖುಷಿಗೆ ವೀಣಾ ಮತ್ತು ಅನಂತ್ ಅವರು ಮನೆಯಲ್ಲಿ ಶ್ರೀ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಹಮ್ಮಿಕೊಂಡಿದ್ರು. ಇಡೀ ಮನೆಯನ್ನು ತಳಿರು ತೋರಣಗಳಿಂದ ಬಣ್ಣ ಬಣ್ಣದ ಹೂಗಳಿಂದ ಶೃಂಗರಿಸಲಾಗಿತ್ತು. ಹಾಲ್ನ ಮಧ್ಯದಲ್ಲಿ ಸುಂದರವಾದ ಪೂಜಾ ಮಂಟಪವನ್ನು ಸಿದ್ಧಪಡಿಸಲಾಗಿತ್ತು. ಮಂತ್ರಗಳ ಪಠಣ, ಧೂಪದ ಸುಗಂಧ ಇಡೀ ಮನೆ ವಾತಾವರಣವನ್ನು ದೈವಿಕವಾಗಿಸಿತ್ತು. ಸಂಬಂಧಿಕರು ಮತ್ತು ಬಿಸ್ನೆಸ್ ವಲಯದ ಪ್ರಮುಖ ಅತಿಥಿಗಳು ಒಬ್ಬೊಬ್ಬರಾಗಿ ಮನೆಗೆ ಬರೋಕ್ಕೆ ಶುರು ಮಾಡಿದರು. ವೀಣಾ ಅವರು ಪ್ರಿಯದರ್ಶಿನಿ ಹತ್ರಕ್ಕೆ ಬಂದು ಅವಳ ಕೈಗೆ ಒಂದು ಐಷಾರಾಮಿ ಹಸಿರು ಮತ್ತು ಕೆಂಪು ಬಣ್ಣದ ರೇಷ್ಮೆ ಸೀರೆನ ಇಟ್ಟರು. ಪ್ರಿಯಾ ಮಗಳೇ, ಇವತ್ತು ನೀನು ಈ ಸೀರೆನ ಉಟ್ಕೋಬೇಕು. ಮದುವೆ ಆದಮೇಲೆ ದಂಪತಿಗಳು ಒಟ್ಟಿಗೆ ಕೂತು ಪೂಜೆ ಮಾಡೋದು ನಮ್ಮ ಮನೆತನದ ಪದ್ಧತಿ. ಬೇಗ ರೆಡಿಯಾಗಿ ಬಾ ಅಮ್ಮ, ಪುರೋಹಿತರು ಮುಹೂರ್ತದ ಸಮಯ ಆಗ್ತಿದೆ ಅಂತ ಹೇಳ್ತಿದ್ದಾರೆ ಅಂತ ಪ್ರೀತಿಯಿಂದ ಹೇಳಿದರು. ಪ್ರಿಯದರ್ಶಿನಿ ಆ ಸೀರೆಯನ್ನು ಹಿಡ್ಕೊಂಡು ರೂಮಿಗೆ ಹೋದಳು. ಅವಳು ಸೀರೆ ಉಟ್ಟು ಸಾಂಪ್ರದಾಯಿಕ ಒಡವೆಗಳನ್ನು ಧರಿಸಿ ಕನ್ನಡಿಯ ಮುಂದೆ ನಿಂತಾಗ ಮಹಾಲಕ್ಷ್ಮಿಯಂತೆ ಕಂಗೊಳಿಸ್ತಿದ್ಲು. ಆದರೆ ಅವಳ ಮನಸ್ಸಿನಲ್ಲಿ ಪೂಜೆಯ ಭಕ್ತಿಯ ಬದಲು ಆತಂಕವೇ ತುಂಬಿತ್ತು. ಅಷ್ಟರಲ್ಲಿ ಅಭಿಮನ್ಯು ರೇಷ್ಮೆ ಪಂಚೆ ಮತ್ತು ಶರ್ಟ್ ಧರಿಸಿ ರೂಮ್ ಒಳಗಡೆಗೆ ಬಂದ. ಇಬ್ಬರ ಕಣ್ಣುಗಳು ಕನ್ನಡಿಯಲ್ಲಿ ಒಂದನ್ನೊಂದು ಸಂಧಿಸಿದ್ವು. ನಿನ್ನೆ ರಾತ್ರಿಯ ಜಗಳದ ನೆನಪು ಇಬ್ಬರ ನಡುವೆ ಕಹಿಯಾದ ಮೌನವನ್ನು ಸೃಷ್ಟಿಸಿತ್ತು. ಅಭಿಮನ್ಯು ಅವಳ ಅಂದವನ್ನು ನೋಡಿ ಒಂದು ಕ್ಷಣ ಸ್ತಬ್ಧನಾದರು. ತಕ್ಷಣವೇ ತನ್ನ ಮುಖವನ್ನು ಕಠಿಣವಾಗಿಸ್ಕೊಂಡು, ಪೂಜೆಯ ನಾಟಕಕ್ಕೆ ಸಿದ್ಧವಾಗಿದ್ದೀಯಾ ಅನ್ಕೋತೀನಿ. ನೆನಪಿರಲಿ,
ಹೊರಗಡೆ ನಮ್ಮ ಬಿಸ್ನೆಸ್ ಪಾರ್ಟ್ನರ್ಸ್ ಬಂದಿದ್ದಾರೆ. ನನ್ನ ತಂದೆ ಗೌರವಕ್ಕೆ ಧಕ್ಕೆ ಬಾರದಂತೆ ನಡ್ಕೋ ಅಂತ ಎಚ್ಚರಿಸಿ ಕೆಳಗಡೆ ಹೋದ. ಪೂಜೆ ಕೂಡ ಆರಂಭ ಆಯಿತು. ಪುರೋಹಿತರು ದಂಪತಿ ಆಸನಂ ಸಮರ್ಪಯಾಮಿ ಅಂತ ಹೇಳಿ ಅಭಿಮನ್ಯು ಮತ್ತು ಪ್ರಿಯದರ್ಶಿನಿಯನ್ನು ಮಂಟಪದ ಮುಂದೆ ಒಟ್ಟಿಗೆ ಕುತ್ಕೊಳ್ಳೋಕೆ ಹೇಳಿದರು. ಅನಿವಾರ್ಯವಾಗಿ ಪ್ರಿಯದರ್ಶಿನಿ ಅಭಿಮನ್ಯುವಿನ ಪಕ್ಕದಲ್ಲಿ ಬಂದು ಕೂತ್ಲು. ಇಬ್ಬರ ದೇಹಗಳು ಹತ್ತಿರವಾಗಿದ್ದರು. ಮನಸ್ಸುಗಳು ಸಾವಿರಾರು ಮೈಲಿ ದೂರವಿದ್ವು. ಪೂಜೆಯ ವಿಧಿವಿಧಾನಗಳ ಪ್ರಕಾರ ಪ್ರತಿಯೊಂದು ಶಾಸ್ತ್ರದಲ್ಲೂ ಇಬ್ಬರೂ ಒಟ್ಟಿಗೆ ಕೈ ಜೋಡಿಸ್ಬೇಕಾಗಿತ್ತು. ಅಭಿಮನ್ಯು ಪ್ರಿಯದರ್ಶಿನಿಯ ಕೈಯನ್ನು ಹಿಡಿದು ಸಂಕಲ್ಪ ಮಾಡುವಾಗ ಅವನ ಕೈಯಲ್ಲಿದ್ದ ತಣ್ಣನೆಯ ಸ್ಪರ್ಶ ಪ್ರಿಯದರ್ಶಿನಿಗೆ ಕಾಂಟ್ರ್ಯಾಕ್ಟ್ನ ಕರಾರನ್ನು ನೆನಪಿಸ್ತಿತ್ತು. ಪುರೋಹಿತರು ಪತ್ನಿ ಕೈಗಳನ್ನು ಗಟ್ಟಿಯಾಗಿ ಹಿಡ್ಕೊಳ್ಳಿ, ಮಂತ್ರ ಹೇಳಿ ಅಂದಾಗ ಅಭಿಮನ್ಯು ಅತಿಥಿಗಳ ಮುಂದೆ ನಗ್ತಾ ಅವಳ ಕೈಯನ್ನು ಗಟ್ಟಿಯಾಗಿ ಹಿಸುಕ್ದ. ಆ ಹಿಡಿತದಲ್ಲಿದ್ದ ಸಿಟ್ಟು ಪ್ರಿಯದರ್ಶಿನಿಯ ಕಣ್ಣುಗಳಲ್ಲಿ ನೀರು ತರಿಸಿತ್ತು. ಆದರೆ ಅವಳು ಅದನ್ನು ಭಕ್ತಿಯ ಆನಂದ ಭಾಷ್ಪದಂತೆ ನಟಿಸಬೇಕಾಯಿತು. ಅತಿಥಿಗಳು ಇಬ್ಬರನ್ನ ನೋಡಿ ಎಂತಹ ಆದರ್ಶ ದಂಪತಿಗಳು, ಜೋಡಿ ಅಂದರೆ ಹಿಂಗಿರಬೇಕು ಅಂತ ಹೊಗಳುತ್ತಿದ್ರು. ವೀಣಾ ಮತ್ತು ಅನಂತ್ ಅವರ ಮುಖದಲ್ಲಿ ಮಗ ಮತ್ತು ಸೊಸೆಯನ್ನು ಒಟ್ಟಿಗೆ ನೋಡಿದ ಹೆಮ್ಮೆಯ ನಗು ಇತ್ತು. ಪೂಜೆ ಕೊನೆಯಲ್ಲಿ ಪುರೋಹಿತರು ಮಂಗಳಾರತಿ ತಟ್ಟೆನ ತಂದು ಇಬ್ಬರಿಗೂ ಆರತಿ ತೆಗೆದುಕೊಳ್ಳೋಕೆ ಹೇಳಿದರು. ನಂತರ ಅಭಿಮನ್ಯುವಿಗೆ ಪ್ರಿಯದರ್ಶಿನಿಯ ಹಣೆಗೆ ಕುಂಕುಮ ಇಡೋಕೆ ತಿಳಿಸಿದರು. ಅಭಿಮನ್ಯು ತನ್ನ ಹೆಬ್ಬೆರಳಿನಲ್ಲಿ ಕುಂಕುಮವನ್ನು ತೆಗೆದುಕೊಂಡು ಪ್ರಿಯದರ್ಶಿನಿಯ ಹತ್ರ ಬಂದ. ಅವಳ ಮುಖದ ಹತ್ರ ಅವನ ಉಸಿರು ತಗುಲ್ತಿದ್ದಾಗ ಪ್ರಿಯದರ್ಶಿನಿ ಕಣ್ಣು ಮುಚ್ಕೊಂಡ್ಳು. ಅವನು ಅವಳ ಹಣೆಯ ಮಧ್ಯದಲ್ಲಿ ಕುಂಕುಮವನ್ನು ಇಡೋವಾಗ ಅತ್ಯಂತ ನಿಧಾನವಾಗಿ, ಯಾರಿಗೂ ಕೇಳಿಸ್ದೇ ಇರೋ ಹಾಗೆ, ಈ ಕುಂಕುಮ, ಈ ಪೂಜೆ ಎಲ್ಲನೂ ಕೇವಲ ಇವತ್ತಿಗೆ ಮಾತ್ರ ಅಂತ ಪಿಸುಗುಟ್ಟಿದ್ದ. ಅವನ ಆ ಮಾತು ಪ್ರಿಯದರ್ಶಿನಿಯ ಹೃದಯವನ್ನು ಸೀಳಿದಂತಾಯಿತು. ಇಡೀ ಜಗತ್ತಿನ ಮುಂದೆ ತಾನು ಹೆಂಡತಿಯಾಗಿ ಪೂಜೆಯಲ್ಲಿ ಕೂತಿದ್ರು ತನ್ನ ಗಂಡನ ಕಣ್ಣಿನಲ್ಲಿ ತಾನು ಕೇವಲ ಒಂದು ವರ್ಷದ ಒಪ್ಪಂದದ ವಸ್ತುವಾಗೆ ಉಳಿದಿದ್ದೀನಿ ಅನ್ನೋ ಕಟು ಸತ್ಯ ಅವಳಿಗೆ ಮತ್ತೊಮ್ಮೆ ಮನವರಿಕೆ ಆಯಿತು. ಪೂಜೆ ಮುಗಿದ್ರೂ ಅವಳ ಮನಸ್ಸಿನಲ್ಲಿದ್ದ ದುಃಖದ ಬಿರುಗಾಳಿ ಮಾತ್ರ ತಣ್ಣಗಾಗಿರಲಿಲ್ಲ. ಪೂಜೆಯ ಮಹಾ ಮಂಗಳಾರತಿ ಮುಗಿತಾ ಇದ್ದಂತೆ ಪ್ರಸಾದ ಮತ್ತು ತೀರ್ಥನ ಎಲ್ರಿಗೂ ಕೊಡಲಾಯಿತು. ಇಡೀ ಹಾಲ್ನಲ್ಲಿ ನೆರೆದಿದ್ದ ನೂರಾರು ಅತಿಥಿಗಳು ಅಭಿಮನ್ಯು ಮತ್ತು ಪ್ರಿಯದರ್ಶಿನಿ ಜೋಡಿಯನ್ನು ನೋಡಿ ಮಂತ್ರಮುಗ್ಧರಾಗಿದ್ದರು. ಅವರಲ್ಲಿ ಹೆಚ್ಚಿನವರು ಬೆಂಗಳೂರಿನ ಪ್ರತಿಷ್ಠಿತ ಉದ್ಯಮಿಗಳು, ಮಲ್ಟಿನ್ಯಾಷನಲ್ ಕಂಪನಿಗಳ ಮಾಲೀಕರು ಮತ್ತು ಅಭಿಮನ್ಯುವಿನ ತಂದೆ ಅನಂತ್ ಅವರ ಹಳೆಯ ಬಿಸ್ನೆಸ್ ಸ್ನೇಹಿತರಾಗಿದ್ದರು. ಅನಂತ್ ಅವರು ಮಗ ಮತ್ತು ಸೊಸೆನ ಕರ್ಕೊಂಡು ಬಂದು ಅತಿಥಿಗಳಿಗೆ ಪರಿಚಯಿಸೋಕೆ ಶುರು ಮಾಡಿದರು. ನೋಡಿ ಶರ್ಮಾಜಿ, ಇವಳೆ ನನ್ನ ಸೊಸೆ ಪ್ರಿಯದರ್ಶಿನಿ, ನಮ್ಮ ಮನೆಗೆ ಬಂದ ಮಹಾಲಕ್ಷ್ಮಿ ಅಂತ ಹೆಮ್ಮೆಯಿಂದ ಹೆಗಲು ಉಬ್ಬಿಸಿ ಹೇಳ್ತಿದ್ರು. ವೀಣಾ ಅವರು ಕೂಡ ಪ್ರತಿಯೊಬ್ಬ ಮುತ್ತೈದೆಯರಿಗೂ ತಾಂಬೂಲ ನೀಡ್ತಾ ಸೊಸೆಯ ಗುಣಗಾನ ಮಾಡ್ತಿದ್ರು. ಅಷ್ಟರಲ್ಲೇ ಅಲ್ಲಿಗೆ ಮಲ್ಹೋತ್ರಾ ಗ್ರೂಪ್ಸ್ ಆಫ್ ಕಂಪನೀಸ್ನ ಮಾಲೀಕರಾದ ವಿಕ್ರಮ್ ಮಲ್ಹೋತ್ರಾ ಮತ್ತು ಅವರ ಪತ್ನಿ ಬಂದರು. ವಿಕ್ರಮ್ ಮಲ್ಹೋತ್ರಾ ಅವರು ಅಭಿಮನ್ಯುವಿನ ಕಂಪ್ನಿಗೆ ಅತ್ಯಂತ ಪ್ರಮುಖವಾದ ಇಂಟರ್ನ್ಯಾಷನಲ್ ಪ್ರಾಜೆಕ್ಟ್ ನೀಡಬೇಕಾಗಿದ್ದ ಮುಖ್ಯ ವ್ಯಕ್ತಿಯಾಗಿದ್ದರು. ಮುಂದಿನ ವಾರವೇ ಈ ಪ್ರಾಜೆಕ್ಟ್ಗೆ ಸಂಬಂಧಿಸಿದಂತೆ ದೊಡ್ಡ ಒಪ್ಪಂದಕ್ಕೆ ಸಹಿ ಬೀಳಬೇಕಾಗಿತ್ತು. ವಿಕ್ರಮ್ ಮಲ್ಹೋತ್ರಾ ಅಭಿಮನ್ಯುವಿನ ಹತ್ರಕ್ಕೆ ಬಂದು, ಕಂಗ್ರ್ಯಾಚುಲೇಷನ್ಸ್ ಅಭಿಮನ್ಯು, ಆದರೆ ಮದುವೆ ಇಷ್ಟೊಂದು ಸರಳವಾಗಿ ಮಾಡ್ಕೋತೀರಾ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಬಿಸ್ನೆಸ್ ಮ್ಯಾಗ್ಝಿನ್ಗಳಲ್ಲಿ ಸದಾ ನಿನ್ನದೇ ಹೆಸರು ರಾರಾಜಿಸ್ತಾ ಇರುತ್ತೆ, ಆದರೆ ಲೈಫ್ ಪಾರ್ಟ್ನರ್ ವಿಚಾರದಲ್ಲಿ ಇಷ್ಟು ಸಾಂಪ್ರದಾಯಿಕ ಹುಡುಗಿನ ಆಯ್ಕೆ ಮಾಡ್ಕೊಂಡಿದ್ದೀರಾ ಅಂದಾಗ ಆಶ್ಚರ್ಯ ಆಯಿತು ಅಂತ ಕೊಂಚ ವ್ಯಂಗ್ಯದ ಧ್ವನಿಯಲ್ಲೇ ಹೇಳಿದರು. ವಿಕ್ರಮ್ ಅವರ ಪತ್ನಿ ಕೂಡ ಪ್ರಿಯದರ್ಶಿನಿಯ ಸರಳತೆಯನ್ನು ನೋಡಿ, ಹೌದು ಅಭಿಮನ್ಯು, ಇವತ್ತಿನ ಮಾಡರ್ನ್ ಸೊಸೈಟಿಯಲ್ಲಿ ನಿನ್ನ ಸ್ಟೇಟಸ್ಗೆ ತಕ್ಕ ಹಾಗೆ ಈಕೆ ಇಂಟರ್ನ್ಯಾಷನಲ್ ಬಿಸ್ನೆಸ್ ಪಾರ್ಟಿಗಳನ್ನು ಹೇಗೆ ಮ್ಯಾನೇಜ್ ಮಾಡ್ತಾಳೆ, ಇವಳಿಗೆ ಇಂಗ್ಲೀಷ್ ಕಮ್ಯುನಿಕೇಷನ್, ಕಾರ್ಪೊರೇಟ್ ಮ್ಯಾನರ್ಸ್ ಎಲ್ಲ ಗೊತ್ತಿದೆಯಾ ಅಂತ ಎಲ್ಲರ ಎದುರೇ ಕೇಳಿಬಿಟ್ರು. ಈ ಪ್ರಶ್ನೆ ಕೇಳಿದ ತಕ್ಷಣ ಅಭಿಮನ್ಯುವಿನ ಮುಖದ ಬಣ್ಣವೇ ಬದಲಾಗಿ ಹೋಯಿತು. ಅವನಿಗೆ ತನ್ನ ಸ್ಟೇಟಸ್ ಮತ್ತು ಬಿಸ್ನೆಸ್ ಇಮೇಜ್ ಅಂದರೆ ಪ್ರಾಣಕ್ಕಿಂತ ಹೆಚ್ಚು. ಪ್ರಿಯದರ್ಶಿನಿ ಒಬ್ಬ ಸಾಮಾನ್ಯ ಮಧ್ಯಮ ವರ್ಗದ ಹುಡುಗಿ. ಅವಳಿಗೆ ಈ ದೊಡ್ಡ ಜಗತ್ತಿನ ಕಾರ್ಪೊರೇಟ್ ಭಾಷೆ ಮತ್ತು ಮ್ಯಾನರ್ಸ್ ಗೊತ್ತಿರೋಕ್ಕೆ ಸಾಧ್ಯವಿಲ್ಲ. ಅವಳಿಂದ ಈಗ ಎಲ್ಲರ ಮುಂದೆ ತನಗೆ ಅವಮಾನವಾಗುತ್ತೆ ಅಂತ ಅಭಿಮನ್ಯು ಒಳಗೊಳಗೆ ಹೆದರಿದ ಮತ್ತು ಅವಳ ಮೇಲೆ ತೀವ್ರವಾದ ಸಿಟ್ಟು ಬಂತು ಅವನಿಗೆ. ಅವನು ಮೌನವಾಗಿ ಪ್ರಿಯದರ್ಶಿನಿಯ ಕಡೆಗೆ ಕೋಪದಿಂದ ನೋಡ್ದ. ವೀಣಾ ಮತ್ತು ಅನಂತ್ ಅವರು ಕೂಡ ಸೊಸೆಗೆ ಅವಮಾನ ಆಯ್ತಲ್ಲ ಅಂತ ಮುಖ ಸಣ್ಣಗೆ ಮಾಡಿಕೊಂಡ್ರು.
ಆದರೆ ಅಲ್ಲಿ ನಡೆದಿದ್ದೇ ಬೇರೆ. ಪ್ರಿಯದರ್ಶಿನಿ ಕೇವಲ ಸರಳ ಹುಡುಗಿ ಆಗಿದ್ಲೇ ಹೊರತು ಅಶಿಕ್ಷಿತಳಾಗಿರಲಿಲ್ಲ. ಅವಳು ಮದುವೆಗೆ ಮುಂಚೆ ಒಂದು ಪ್ರತಿಷ್ಠಿತ ಕಂಪ್ನಿಯಲ್ಲಿ ಒಳ್ಳೆ ಹುದ್ದೆಯಲ್ಲೇ ಕೆಲಸ ಮಾಡ್ತಿದ್ಲು. ವಿಕ್ರಮ್ ಮಲ್ಹೋತ್ರಾ ಪತ್ನಿಯ ವ್ಯಂಗ್ಯದ ಮಾತನ್ನು ಕೇಳಿದ ಪ್ರಿಯದರ್ಶಿನಿ ಕಿಂಚಿತ್ತು ಧೃತಿಗೆಡಲಿಲ್ಲ. ಅವಳು ಮುಖದ ಮೇಲೊಂದು ಆತ್ಮವಿಶ್ವಾಸದ ಮತ್ತು ಸೌಮ್ಯವಾದ ನಗುವನ್ನು ತಂದುಕೊಂಡ್ಳು. ಅವಳು ಅತ್ಯಂತ ನಿರರ್ಗಳವಾದ ಸ್ಪಷ್ಟವಾದ ಬ್ರಿಟಿಷ್ ಶೈಲಿಯ ಇಂಗ್ಲೀಷ್ನಲ್ಲೇ ಮಾತಾಡೋಕ್ಕೆ ಶುರು ಮಾಡಿದ್ಲು. ಖಂಡಿತವಾಗಿಯೂ ಮೇಡಮ್, ನಿಮ್ಮ ಆತಂಕ ನನಗೆ ಅರ್ಥ ಆಗುತ್ತೆ. ಆದರೆ ಭಾರತೀಯ ಸಾಂಪ್ರದಾಯಿಕ ಉಡುಗೆ ಮತ್ತು ಸಂಸ್ಕಾರ ಅನ್ನೋದು ನಮ್ಮ ದೌರ್ಬಲ್ಯ ಅಲ್ಲ, ಅದು ನಮ್ಮ ಹೆಮ್ಮೆಯ ಮೂಲ ತಳಹದಿ. ಕಾರ್ಪೊರೇಟ್ ಮ್ಯಾನರ್ಸ್ ಮತ್ತು ಇಂಟರ್ನ್ಯಾಷನಲ್ ಕಮ್ಯುನಿಕೇಷನ್ ಅನ್ನೋದು ಕೇವಲ ನಾವು ಧರಿಸೋ ವೆಸ್ಟರ್ನ್ ಬಟ್ಟೆಗಳಲ್ಲಿ ಅಥವಾ ಕುಡಿಯೋ ವೈನ್ ಗ್ಲಾಸ್ಗಳಲ್ಲಿ ಇರೋದಿಲ್ಲ. ಅದು ನಮ್ಮ ಯೋಚನೆ, ಜ್ಞಾನ ಮತ್ತು ವ್ಯವಹಾರದ ಕೌಶಲ್ಯದಲ್ಲಿ ಇರುತ್ತೆ. ಅಭಿಮನ್ಯು ಅವರ ಬಿಸ್ನೆಸ್ ಇಮೇಜ್ಗೆ ಯಾವುದೇ ರೀತಿಯ ಧಕ್ಕೆ ಬಾರದಂತೆ ಅವರ ಹೆಗಲಿಗೆ ಹೆಗಲು ಕೊಟ್ಟು ಜಾಗತಿಕ ಮಟ್ಟದಲ್ಲಿ ಕಂಪನಿಯನ್ನು ಮುನ್ನಡೆಸೋ ಸಂಪೂರ್ಣ ಆತ್ಮವಿಶ್ವಾಸ ನನಗಿದೆ. ಇವತ್ತಿನ ಪೂಜೆಗೆ ಬಂದಿದ್ದಕ್ಕಾಗಿ ಧನ್ಯವಾದಗಳು ನಿಮಗೆ ಅಂತ ಅತ್ಯಂತ ಜಾಣ್ಮೆಯಿಂದ ಗೌರವದಿಂದಲೇ ಅವರಿಗೆ ತಕ್ಕ ಉತ್ತರ ನೀಡಿದ್ಲು. ಅದು ಕೂಡ ಪೂರ್ತಿ ಇಂಗ್ಲೀಷ್ನಲ್ಲೇ. ಪ್ರಿಯದರ್ಶಿನಿಯ ಈ ನಿರರ್ಗಳ ಇಂಗ್ಲಿಷ್ ಮಾತುಗಳು ಮತ್ತು ಅವಳಲ್ಲಿದ್ದ ಅದ್ಭುತವಾದ ಜಾಣ್ಮೆಯನ್ನು ಕಂಡು ಇಡೀ ಹಾಲ್ನಲ್ಲಿ ಒಂದೇ ಕ್ಷಣ ನಿಶ್ಶಬ್ದ ಆವರಿಸಿತ್ತು. ವಿಕ್ರಮ್ ಮಲ್ಹೋತ್ರಾ ಮತ್ತು ಅವರ ಪತ್ನಿ ಪ್ರಿಯದರ್ಶಿನಿಯ ಉತ್ತರಕ್ಕೆ ಬೆರಗಾಗಿ ಹೋದರು. ನಂತರ ವಿಕ್ರಮ್ ಅವರು ಜೋರಾಗಿ ಚಪ್ಪಾಳೆ ತಟ್ತಾ, ಅದ್ಭುತ, ಅತ್ಯಂತ ಪ್ರಬುದ್ಧವಾದ ಆಲೋಚನೆ ಪ್ರಿಯದರ್ಶಿನಿಯವರೇ ನಿಮ್ಮದು. ಅಭಿಮನ್ಯು, ನಿನ್ನ ಬಿಸ್ನೆಸ್ ನಿರ್ಧಾರಗಳಿಗಿಂತ ನಿನ್ನ ಲೈಫ್ ಪಾರ್ಟ್ನರ್ ಆಯ್ಕೆ ನಿಜಕ್ಕೂ ಶ್ರೇಷ್ಠವಾದದ್ದು. ಇಂತಹ ಜಾಣ ಸೊಸೆ ಸಿಕ್ಕಿರೋದಕ್ಕೆ ಆನಂದ್ಜಿ, ನೀವು ಅದೃಷ್ಟವಂತರು ಅಂತ ಮುಕ್ತ ಕಂಠದಿಂದ ಶ್ಲಾಘಿಸಿದ್ರು. ಆನಂದ್ ಮತ್ತು ವೀಣಾ ಅವರ ಮುಖದಲ್ಲಿ ಹೆಮ್ಮೆಯ ನಗು ಮೂಡಿತು. ತಮ್ಮ ಸೊಸೆ ಇಡೀ ಅತಿಥಿಗಳ ಮುಂದೆ ತಲೆ ಎತ್ತಿ ನಿಲ್ಲುವಂತೆ ಮಾಡಿದ್ದನ್ನು ಕಂಡು ವೀಣಾ ಕಣ್ಣಲ್ಲೇ ಆನಂದ ಬಾಷ್ಪ ಸುರಿಸಿದ್ರು. ಆದರೆ ಅಭಿಮನ್ಯು ಮಾತ್ರ ಆಶ್ಚರ್ಯದ ತುತ್ತ ತುದಿಯಲ್ಲಿದ್ದ. ಕೇವಲ ಹಣಕ್ಕಾಗಿ ಬಂದ ಬಡ ಹುಡುಗಿ ಅಂದ್ಕೊಂಡಿದ್ದ ಪ್ರಿಯದರ್ಶಿನಿಯೊಳಗೆ ಇಷ್ಟೊಂದು ಅದ್ಭುತವಾದ ಜ್ಞಾನ ಮತ್ತು ಕಾರ್ಪೊರೇಟ್ ಕೌಶಲ್ಯ ಇರುತ್ತೆ ಅಂತ ಅವನು ಊಹೆ ಕೂಡ ಮಾಡಿರಲಿಲ್ಲ. ಅವಳ ಜಾಣ್ಮೆ ಅವನ ಅಹಂಕಾರಕ್ಕೆ ಒಂದು ಸಣ್ಣ ಏಟು ನೀಡಿದಂತಾಗಿತ್ತು. ಆದರೂ ಎಲ್ಲರ ಎದುರು ಅವಳ ಹೆಗಲ ಮೇಲೆ ಕೈ ಇಟ್ಟು, ಥ್ಯಾಂಕ್ಸ್ ಮೇಡಮ್, ನನ್ನ ಹೆಂಡತಿ ಸದಾ ನನ್ನ ಹೆಮ್ಮೆ ಅಂತ ಸುಳ್ಳು ನಾಟಕ ಆಡಬೇಕಾಯಿತು ಅಭಿಮನ್ಯು. ರಾತ್ರಿ ಹೊತ್ತಿಗೆ ಇಡೀ ಪೂಜೆಯ ಸಂಭ್ರಮ ಮುಗಿದು ಬಂದಿದ್ದ ಅತಿಥಿಗಳೆಲ್ಲರೂ ಒಬ್ಬೊಬ್ಬರಾಗಿ ವಿದಾಯ ಹೇಳಿ ಹೊರಟು ಹೋದರು. ಮನೆ ತುಂಬ ಹರಡಿದ್ದ ಹೂವುಗಳ ಸುಗಂಧದ ನಡುವೆಯೂ ಪ್ರಿಯದರ್ಶಿನಿಯ ಮನಸ್ಸಿನಲ್ಲಿ ಆತಂಕದ ಕಹಿ ವಾಸನೆ ದಟ್ಟವಾಗ್ತಿತ್ತು. ಹಾಲ್ನಲ್ಲಿ ಕೂತಿದ್ದ ಅನಂತ್ ಅವರು, ಅಭಿ, ಇವತ್ತು ನಿನ್ನ ಹೆಂಡತಿ ನಮ್ಮ ಇಡೀ ಕುಟುಂಬದ ಗೌರವವನ್ನು ಉಳಿಸಿದ್ಲು. ಮಲ್ಹೋತ್ರಾ ದಂಪತಿಗಳ ಮುಂದೆ ಅವಳು ಮಾತಾಡಿದ ಜಾಣ್ಮೆ ನನಗೆ ತುಂಬ ಇಷ್ಟ ಆಯಿತು ಅಂತ ಮತ್ತೊಮ್ಮೆ ಪ್ರಿಯದರ್ಶಿನಿಯನ್ನು ಶ್ಲಾಘಿಸಿದರು. ವೀಣಾ ಅವರು ಪ್ರೀತಿಯಿಂದ ಪ್ರಿಯದರ್ಶಿನಿಯ ತಲೆ ಸವರಿ, ತುಂಬ ದಣದಿದೆಯಾ ಮಗಳೇ, ಹೋಗಿ ರೆಸ್ಟ್ ತಗೋ ಅಂತ ಕಳಿಸ್ಕೊಟ್ರು. ಪ್ರಿಯದರ್ಶಿನಿ ನಿಧಾನವಾಗಿ ಮೆಟ್ಟಿಲುಗಳನ್ನು ಹತ್ತಿ ಅಭಿಮನ್ಯುವಿನ ರೂಮಿನೊಳಗಡೆ ಪ್ರವೇಶಿಸಿದ್ಲು. ಅವಳು ಸೀರೆ ಒಡವೆಗಳನ್ನು ಒಂದೊಂದಾಗಿ ಕಳಚ್ತಾ ಕನ್ನಡಿಯ ಮುಂದೆ ನಿಂತಿದ್ದಾಗ ರೂಮಿನ ಬಾಗಿಲು ಜೋರಾಗಿ ತೆರೆದುಕೊಂಡಿತ್ತು. ಅಭಿಮನ್ಯು ಒಳಗಡೆ ಬಂದು ಬಾಗಿಲನ್ನು ಲಾಕ್ ಮಾಡ್ದ. ಅವನ ಮುಖದಲ್ಲಿ ಅತಿಥಿಗಳ ಮುಂದೆ ಇದ್ದ ಆ ಕೃತಕ ನಗು ಈಗ ಮಾಯವಾಗಿ ತೀವ್ರವಾದ ಅಸಮಾಧಾನ ಮತ್ತು ಅಹಂಕಾರ ಎದ್ದು ಕಾಣಿಸ್ತಿತ್ತು. ಅವನು ಪ್ರಿಯದರ್ಶಿನಿಯ ಹತ್ರಕ್ಕೆ ನಡ್ಕೊಂಡು ಬಂದ. ಕನ್ನಡಿಯ ಮೂಲಕ ಅವಳ ಕಣ್ಣುಗಳನ್ನು ನೇರವಾಗಿ ದಿಟ್ಟಿಸ್ತಾ ಕಟುವಾದ ಧ್ವನಿಯಲ್ಲೇ ಕೇಳ್ದ, ಇವತ್ತು ಕೆಳಗಡೆ ನಡೆದಿದ್ದೇನು ಪ್ರಿಯದರ್ಶಿನಿ? ನೀನು ತುಂಬ ದೊಡ್ಡ ಇಂಟೆಲಿಜೆಂಟ್ ಅಂತ ಎಲ್ಲರ ಮುಂದೆ ಪ್ರೂವ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ಯಾ ಅಂದ. ಪ್ರಿಯದರ್ಶಿನಿ ತಿರುಗಿ ನಿಂತು, ನಾನು ಯಾರ ಮುಂದೆನೂ ನನ್ನನ್ನು ಪ್ರೂವ್ ಮಾಡೋಕ್ಕೆ ಹೋಗಲಿಲ್ಲ ಅಭಿಮನ್ಯು ಸರ್. ಅಲ್ಲಿ ಮಲ್ಹೋತ್ರಾ ಅವರ ಪತ್ನಿ ನನ್ನ ಸಾಂಪ್ರದಾಯಿಕ ಉಡುಗೆನ ಮತ್ತು ನಿಮ್ಮ ಸ್ಟೇಟಸನ್ನು ಕೀಳಾಗಿ ಮಾತಾಡಿದ್ರು. ನಿಮ್ಮ ಹೆಂಡತಿಯಾಗಿ ನಾನು ಅಲ್ಲಿ ಮೌನವಾಗಿದ್ದರೆ ಅದು ನಿಮಗೆ ಅವಮಾನ ಆಗ್ತಿತ್ತು. ನಿಮ್ಮ ಬಿಸ್ನೆಸ್ ಇಮೇಜ್ ಹಾಳಾಗಬಾರ್ದು ಅನ್ನೋ ಒಂದೇ ಕಾರಣಕ್ಕೆ ನಾನು ಅವರಿಗೆ ಗೌರವಯುತವಾಗಿ ಉತ್ತರ ಕೊಟ್ಟೆ ಅಂದ್ಲು ಅತ್ಯಂತ ಶಾಂತವಾಗಿ. ನನ್ನ ಬಿಸ್ನೆಸ್ ಇಮೇಜ್ ಬಗ್ಗೆ ಯೋಚನೆ ಮಾಡೋಕ್ಕೆ ನೀನು ಯಾರು ಅಂತ ಅಭಿಮನ್ಯು ಹಲ್ಲು ಕಡಿತಾ ಪ್ರಿಯದರ್ಶಿನಿ ಹತ್ರಕ್ಕೆ ಬಂದು ನಿಂತ. ಅವನ ಧ್ವನಿಯಲ್ಲಿ ಕೋಪದ ತೀವ್ರತೆ ಮತ್ತಷ್ಟು ಹೆಚ್ಚಾಯಿತು.
ಕತೆ ನಿಮ್ಮೆಲ್ರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಕತೆ ನಿಮ್ಮೆಲ್ರಿಗೂ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕತೆಗಳನ್ನ ಕೇಳಿ. ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಕತೆಗಳನ್ನ ಕೇಳ್ತಿದ್ದೀರಾ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕತೆಗಳನ್ನು ಕೇಳಿದ್ರೆ ನನಗೂ ಡೈಲಿ ಎಪಿಸೋಡ್ ಹಾಕೋಕ್ಕೆ ಇಂಟ್ರೆಸ್ಟ್ ಬರುತ್ತೆ.